ಹಾಯ್ ಹಲೋ ವೀಕ್ಷಕರೇ, ಸಿಂಪಲ್ ಭಾಗ್ಯ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡುವ ರೆಸಿಪಿ ಕಡಲೆಬೀಜ ಚಟ್ನಿ, ಅಂದರೆ ಶೇಂಗಾ ಚಟ್ನಿ ಹೇಗೆ ಮಾಡೋದಂತ ನೋಡೋಣ. ಕಡಲೆಬೀಜ ಚಟ್ನಿ ಮಾಡೋದಕ್ಕೆ ಬೇಕಾಗಿರೋದು ಹುರಿದು ಸಿಪ್ಪೆ ತೆಗೆದಿರುವಂತಹ ಒಂದು ಬೌಲ್ ಹುರಿಗಡಲೆ, ಒಂದು ಬೌಲ್ ಹಸಿ ತೆಂಗಿನಕಾಯಿ ತುರಿ, ಜೀರಿಗೆ, ಪುದೀನ, ಒಂದು ಬೌಲ್ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ 4ರಿಂದ 5, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕರಿಬೇವು ಸ್ವಲ್ಪ, ಒಂದು ಗೋಲಿ ಗಾತ್ರದತ್ತು ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಮಿಕ್ಸಿ ಜಾರ್ಗೆ 4ರಿಂದ 5 ಹಸಿಮೆಣಸಿನ್ಕಾಯಿ ಹಾಕೋಣ, ಸ್ವಲ್ಪ ಜೀರಿಗೆ, ಒಂದು ಚಿಟಿಕೆ ಸ್ಪೂನಷ್ಟು ಜೀರಿಗೆ, ಮತ್ತು ಹುರಿದಿರುವಂಥ ಕಡಲೆಬೀಜ ಚಟ್ನಿ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ, ದೋಸೆಗೆ, ಇಡ್ಲಿಗೆ. ಹಾಗಾಗಿ ನಾನು ಕಡಲೆಬೀಜ ಚಟ್ನಿ ಮಾಡ್ತಾಯಿದ್ದೀನಿ ಇವತ್ತು. ಹುರಿದು ಸಿಪ್ಪೆ ತೆಗೆದಂತಿರ ಕಡಲೆಬೀಜ, ಮತ್ತು ಸ್ವಲ್ಪ ಹುರಿಗಡಲೆ, ತೆಂಗಿನಕಾಯಿ ತುರಿ, ಹಸಿ ತೆಂಗಿನಕಾಯಿ ನಾನು ತುರಿದಿಟ್ಕೊಂಡಿರೋದು, ಹಾಗಾಗಿ ಹಸಿ ತೆಂಗಿನಕಾಯಿನ ಹಾಕಿ, ಕೊಬ್ಬರಿ ಹಾಕಿಲ್ಲ ನಾನು. ಒಂದು ಬೌಲ್ ಆಗೋವಷ್ಟು ತೆಂಗಿನಕಾಯಿ ತುರಿ, ಒಂದು ಹುಣಸೆ ಹಣ್ಣು, ಸ್ವಲ್ಪ ಹುಣಸೆ ಹಣ್ಣು, ಪುದೀನ ಅದು ಅಷ್ಟೇ ಒಂದು ಬೌಲ್ ಅಷ್ಟು, ಕೊತ್ತಂಬರಿ ಸೊಪ್ಪು, ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನೀವು ಬೆಳ್ಳುಳ್ಳಿನೇ ಹಾಕೋಬೋದು, ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಗಿದೆಯಲ್ಲ, ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೂ. ರುಚಿಗೆ ತಕ್ಕಷ್ಟು ಉಪ್ಪು. ರುಬ್ಬೋದಕ್ಕೆ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. ನಾನು ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಹಾಕಿದ್ದೀನಿ, ಯಾಕೆ ಕಡಲೆ ಬೀಜ ಮತ್ತು ಹುರಿಗಡಲೆ ತೆಂಗಿನಕಾಯಿ ಎಲ್ಲ ಹಾಕಿದ್ದೀನಲ್ವ, ಹಂಗಾಗಿ ಒಂದು ಗ್ಲಾಸ್ ನೀರು ಹಾಕಿದ್ದೀನಿ. ನೋಡ್ಕೊಂಡು ಆಮೇಲೆ ನೀರು ಹಾಕ್ಕೊಳ್ಳಿ, ಗಟ್ಟಿ ಆದರೆ. ಜಾಸ್ತಿ ನೀರು ಹಾಕೋಬೇಡಿ, ನೀರಾಗುತ್ತೆ. ಎಲ್ಲ ಹಾಕಿದ್ದೀನಿ. ಇವಾಗ ಜಾರ್ ಕ್ಯಾಪ್ ಮುಚ್ಚುತ್ತಿದ್ದೀನಿ. ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಂಡು ಬರೋಣ. ನೋಡಿ, ನಾನು ಒಂದು ಗ್ಲಾಸಷ್ಟು ನೀರು ಹಾಕಿದ್ದೆ, ನೀರು ಕಮ್ಮಿ ಆಗಿದೆ, ಹಾಗಾಗಿ ಇನ್ನೂ ಸ್ವಲ್ಪ ನೀರು ಹಾಕೋಣ. ನೀರು ಹಾಕಿ ಜಾಸ್ತಿ ನುಣ್ಣಗೆ ರುಬ್ಬಬಾರ್ದು ಚಟ್ನಿನ, ಸ್ವಲ್ಪ ತರಿಯಾಗಿದ್ದರೆ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ನೀರು ಹಾಕಿದ್ದೀನಲ್ವ, ರುಬ್ಕೊಂಡು ಬರೋಣ. ಚಟ್ನಿ ರುಬ್ಬಿದ್ದೀನಿ ಈ ಥರ, ನೋಡು ಎಷ್ಟು ತರಿಯಾಗಿದೆ ಅಂತ, ಚೆನ್ನಾಗಿದೆ. ಈಗ ಒಂದು ಬೇರೆ ಪಾತ್ರೆಗೆ ಹಾಕೋಣ. ತೀರಾ ನುಣ್ಣು ರುಬ್ಬಬಾರ್ದು, ಚೆನ್ನಾಗಿರಲ್ಲ. ಹಾಗಾಗಿ ಸ್ವಲ್ಪ ತರಿಯಾಗಿ ರುಬ್ಬಿ, ಇದಕ್ಕೆ ನೀವು ಒಗ್ಗರಣೆನೂ ಕೊಡ್ಬೋದು. ನಾನಿವತ್ತು ಒಗ್ಗರಣೆ ಕೊಡ್ತಾಯಿಲ್ಲ, ಬೇಗ ಆಗಬೇಕು, ತಿಂಡಿಗೆ ಲೇಟ್ ಆಗುತ್ತೆ, ಹಾಗಾಗಿ ಒಗ್ಗರಣೆಯನ್ನು ಮಾಡ್ತಾಯಿಲ್ಲ. ನೋಡಿರಲ್ಲ ವೀಕ್ಷಕರೇ, ನಾನು ಕಡಲೆಬೀಜ ಚಟ್ನಿ ಹೇಗೆ ಮಾಡಿದೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿ. ಇದು ಎಲ್ಲದಕ್ಕೂ ಚೆನ್ನಾಗಿರುತ್ತೆ, ಚಪಾತಿಗೆ, ಮುದ್ದೆಗೆ, ಅನ್ನಕ್ಕೆ, ದೋಸೆಗೆ, ಇಡ್ಲಿಗೆ ಮತ್ತು ಪಲಾವ್ಗೆ, ಯಾವುದಕ್ಕೆ ಆಗಲಿ ಚಟ್ನಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಹಾಗಾಗಿ ನೀವು ಒಮ್ಮೆ ಟ್ರೈ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ.